ಇದು ಲಂಕೇಶ್ ಪತ್ರಿಕೆ. ಲಂಕೇಶ್ ಗರ್ಜನೆ ಆಗ್ಬೇಕೆ ಹೊರತು ಗುಳ್ಳೆನರಿ ಕೂಗಾಗ್ಬೇಕು. 89ರಲ್ಲಿ ಇಡೀ ವರ್ಷ ಲಂಕೇಶ್ ಪತ್ರಿಕೆಯಲ್ಲಿ ಒಂದೇ ಒಂದು ಚಿತ್ರ ಪ್ರಿಂಟ್ ಆಗೋದಿಲ್ಲ. ಎಲ್ಲ ಪತ್ರಿಕೆ ನೋಡ್ಬೇಕಾದ್ರೆ ಇದು ಯಾಕೋ ಲಂಕೇಶ್ ಪತ್ರಿಕೆ ಸಪ್ಪೆಯಾಗಿ ಕಾಣ್ತಾ ಇತ್ತು. ಕಲಾವಿದರು ಏನೋ ದ್ರೋಹ ಮಾಡಿದ್ರು ಅಂತ ಒಂದು ಟಿಪ್ಪಣಿ ಬರ್ಕೊಂಡಿದ್ರು ಅವರು. ನಾನು ಅವಾಗ ಒಂದು ಪತ್ರ ಬರೆದೆ. ತಕ್ಷಣ ಎಲ್ಲ ಪತ್ರಿಕೆಗಳ ಸಂಪಾದಕರಿಗೆ ಪತ್ರ ಬರೆಯುವಂಥದ್ದು ಒಂದು ನಮ್ದು ಹವ್ಯಾಸ ಇತ್ತು. ಸರ್, ನೀವು ಮನಸ್ಸು ಮಾಡಿದರೆ ಎಂತೆಂಥ ಕಲಾವಿದರು ಬಂದು ನಿಮಗೆ ಚಿತ್ರ ಬರೆದು ಕೊಡ್ತಾರೆ. ಯಾವುದೋ ಒಬ್ಬ ಕಲಾವಿದ್ರ ಮೇಲಿನ ಕೋಪಕ್ಕೆ ಚಿತ್ರ ಪ್ರಿಂಟ್ ಮಾಡೋದು ಬಿಟ್ಟರೆ ಹೆಂಗೆ? ಏನೋ ಓದುಗನಿಗೆ ನಿರಾಶೆ ಆಗ್ತದೆ. 15 ದಿವಸ ನನಗೆ ಲಂಕೇಶಿಂದ ಒಂದು ಪತ್ರ ಬಂತು. ಅವಾಗ 15 ದಿವಸಕ್ಕೆ ಲಂಕೇಶಿಂದ ಒಂದು ಪತ್ರ ಬಂತು. ನಾನು ಅವಾಗ ಸವಣೂರು ಲೈಬ್ರರಿಗೆ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಈಗ ಲಂಕೇಶಿಗೆ ಪತ್ರ ಬರೆಯುವಾಗ ಒಂದು ಚಿತ್ರ ಬರೆದಿದ್ದೆ. ಅದು ಅವ್ರಿಗೆ ಮನಸ್ಸು ಸೆಳೆದು ಬಿಡುತ್ತೆ. ನಿಮ್ಮ ಚಿತ್ರ ನೋಡಿದೆ, ಬಹಳ ಸಂತೋಷವಾಯಿತು. ಇನ್ನು ಮೇಲೆ ನನ್ನ ಪತ್ರಿಕೆಗೆ ತುಂಟಾಟ ಮತ್ತು ನಿಲುವಿಗಾಗಿ ಸಂಬಂಧಿಸಿದಂಗೆ ನೀವು ಚಿತ್ರ ಬರೆಯಿರಿ ಅಂತ ಪತ್ರ ಬಂತು. ಜರ್ನಲಿಸಮ್ ಅನ್ನೋದು ಯೂನಿವರ್ಸಿಟಿಯಲ್ಲಿ ಶೇಕ್ಸ್ಪಿಯರ್ ಬಗ್ಗೆ ಪಾಠ ಹೇಳಿದಷ್ಟು ಸುಲಭ ಅಲ್ಲ ಅಂತ. ಈ ಇನ್ ಡಿಸೈನ್ ಸಾಫ್ಟ್ವೇರ್ ಕಲ್ತ್ರು ಹಂಗೆ ನೀವು ನೋಡಿ ಇಲ್ಲ, ನಾನು ಉದ್ಯೋಗ ಅದು ಮೊದಲು ಲೈಬ್ರರಿ ಇದ್ರಲ್ಲ. ಲೈಬ್ರರಿ ಜೊತೆಗೆ ಪತ್ರಿಕಾ ಸಂಪರ್ಕ ಬಂತಲ್ಲ. ಪತ್ರಿಕಾ ಸಂಪರ್ಕ ಬಂದ್ರೆ ನಾನು ಅಲ್ಲಿ ಹೋಗಿ ಕೆಲಸ ಏನು ಮಾಡಿಲ್ಲ. ಅಲ್ಲೇ ಕೆಲಸ ಮಾಡಿಲ್ಲ, ಇಲ್ಲೇ ಕುಂತ ಎಡಿಟ್ ಮಾಡಿ ಅಲ್ಲೇ ಕುಂತ ಮಾಡೋದು. ಅಲ್ಲಿ ನನ್ನ ರಜೆ ದಿವಸ ಹೋಗಿದ್ದೆ. ನಾನು ಅಲ್ಲಿ ರಜೆ ದಿವಸ ನನಗೆ ಸೋಮವಾರ ರಜೆ. ಹಂಗಾಗಿ ಸೋಮವಾರ ನೀವು ಏನೋ ನನಗೆ ಅವಕಾಶ ಕೊಡ್ತೀನಿ ಅಂದ್ರೆ ನಾನು ಬರ್ತೀನಿ. ನೀವು ಪ್ರಿಂಟಿಗೆ ಕಳ್ಸೋದು ಏನೋ ಸೋಮವಾರ ಕಳಿಸ್ಬೇಕು ನೀವು ಅಂದ್ರೆ ನಾನು ಬರ್ತೀನಿ ಅಂತಿದ್ದೆ. ಹಾಗಾಗಿ ನನ್ನ ಸಲುವಾಗಿ ಇದನ್ನು ಡೇಟ್ ಚೇಂಜ್ ಮಾಡೋರು ಅವರು. ಅಂದರೆ ನೀವು ರವಿವಾರ ಕೆಲಸ ಮಾಡಿದ್ದೆ ನಾನು ಸೋಮವಾರ ಪ್ರಿಂಟ್ ಕಳಿಸ್ಬಿಡೋದು. ಸೋಮವಾರ ಕೆಲಸ ಮಾಡಿದ್ದನ್ನು ಸೋಮವಾರ ನೈಟ್ ಪ್ರಿಂಟ್ ಕಳಿಸೋದು. ಸೋಮವಾರ ರಜೆ ನಿಮಗೆ? ಓ ಅಲ್ಲ, ಆ ಥರ ಏನೋ ಅಂದರೆ ಬಿಡುವ ಟೈಮ್ನಲ್ಲಿ ನಾವು ಕೆಲಸ ಮಾಡ್ಕೊತೋದು. ಮತ್ತು ಅಲ್ಲೆಲ್ಲ ವರ್ಕ್ ಮಾಡ್ಕೊಂಡು ಫೋಟೋಶಾಪಲ್ಲಿ ವರ್ಕ್ ಮಾಡ್ತಿದ್ವಿ. ಆ ಫೋಟೋಶಾಪಲ್ಲಿ ಚಿತ್ರ ಬರೆದು ಹ್ಯಾಂಡ್ ರೈಟಿಂಗ್ ಚಿತ್ರ ಬರೆದು ಕೊಟ್ಟು ಮಾಡಿ ಅದೆಲ್ಲ ಸಂಪರ್ಕ ಬಂದಿದ್ದು. ಅಡ್ಡಿಲ್ಲ. ಓಕೆ ಸರ್, ಇನ್ನು ತಮಗೆ ಮತ್ತು ಪಿ ಲಂಕೇಶ್ ಮುಖ್ಯವಾಗಿ ಅವರ ಮತ್ತು ನಿಮ್ಮ ಮಧ್ಯೆ ಒಡನಾಟ ಹೆಂಗೆ ಆರಂಭ ಆಯ್ತು ಸರ್? ಅದು 1989 ಕೊನೆ ಡಿಸೆಂಬರ್ನೊಳಗೆ ಅವ್ರಿಗೊಂದು ಪತ್ರ ಬರೆದೆ ನಾನು, ಹೊಸ ವರ್ಷ ಶುಭಾಶಯಗಳು ಹೇಳಿ. ಅವಾಗ ನನಗೊಂದು ಲಂಕೇಶ್ ಪತ್ರಿಕೆ, ನಾನು ಲೈಬ್ರರಿಯನ್ನು ಅಂತಂದು ಹೇಳಿದ್ನಲ್ಲ, ನಾನು ಲೈಬ್ರರಿಲಿ ನಾ ಇದ್ದಲ್ಲೇ ಎಲ್ಲ ಪತ್ರಿಕೆಗಳು ಬರ್ತವೆ, ಎಲ್ಲ ಪುಸ್ತಕಗಳು ಇರ್ತವೆ. ಯಾವ ಪತ್ರಿಕೆಗಳು ಹೆಂಗೆ ಅಂತ ಅನ್ನುವಂಥದ್ದು ಸ್ಟಡಿ ಮಾಡುವಂಥದ್ದು ಒಂದು ಹವ್ಯಾಸ ನನಗೆ. ಯಾವ ಪತ್ರಿಕೆ ಯಾವ ಥರ ಹೆಂಗೆ ಅಂತ ಅದ್ರ ಮೇಲೆ, ಆ ಪತ್ರಿಕೆ ಮೇಲೆ ಆ ಸಂಪಾದಕರನ್ನು ನಾನು ಜಡ್ಜ್ ಮಾಡ್ತಿದ್ದೆ. ಬರೆದು ಜೈಲಿಗೆ ಹೋಗೋಕ್ಕೂ ತಯಾರಿರ್ಬೇಕು, ಕೋರ್ಟು ಕಚೇರಿ ಮೆಟ್ಲತ್ತಬೇಕು, ಗೂಂಡಾಗಳಿಂದ ಏಟ್ ತಿನ್ಬೇಕು. ಸಂಪಾದಕರ ಮನೋಭಾವದ ತಕ್ಕಂಗೆ ಪತ್ರಿಕೆಗಳು ಇರ್ತವೆ, ಅವು ನಡೀತವೆ. ಅವರ ಮನೋಭಾವ ವಿಶಾಲ ಮನೋಭಾವ ಇದ್ದಂಗೆ ಸಾಮಾನ್ಯ ಏನೋ ಪತ್ರಿಕೆಗಳು ಬೆಳೀತಾ ಹೋಗ್ತದೆ. ಇಲ್ಲ ಅಂದರೆ ಬೆಳೆಯೋದಿಲ್ಲ, ಕಡಿಮೆನೆ. ಅದು ಏನಾಯಿತು, ಒಮ್ಮೆ 89ರಲ್ಲಿ ಇಡೀ ವರ್ಷ ಲಂಕೇಶ್ ಪತ್ರಿಕೆಯಲ್ಲಿ ಒಂದೇ ಒಂದು ಚಿತ್ರ ಪ್ರಿಂಟ್ ಆಗೋದಿಲ್ಲ. ಯಾರ್ದು ಪ್ರಿಂಟ್ ಆಗೋದಿಲ್ಲ. ಅಲ್ಲಿ ಗುಬ್ಬಿ ಅನ್ನುವಂಥ ಕಲಾವಿದರು ಇದ್ರು, ಭಾಳ ದೊಡ್ಡ ಕಲಾವಿದರು. ಪಂಜು ಗಂಗುಲಿ ಅನ್ನುವಂಥ ಭಾಳ ದೊಡ್ಡ ಕಲಾವಿದರು ಅವರಿದ್ರು. ಆವಾಗ ಏನಾಯಿತು ಅಂದರೆ ಎಲ್ಲ ಪತ್ರಿಕೆ ನೋಡ್ಬೇಕಾದ್ರೆ ಇದು ಯಾಕೋ ಲಂಕೇಶ್ ಪತ್ರಿಕೆ ಸಪ್ಪೆಯಾಗಿ ಕಾಣ್ತಾ ಇತ್ತು. ಅಂದರೆ ಮೊದಲು ಒಂದು ಇದು ಏನು ಬೇರೆ ಬೇರೆ ಗುಬ್ಬಿ ಮತ್ತು ಪಂಜು ಗಂಗುಲಿ ಇಂಥವರೆಲ್ಲ ಚಿತ್ರ ಬರಿತಾಯಿದ್ರು. ಅವ್ರನ್ನ 80 ಆವಾಗ ಒಂದು ಪತ್ರಿಕೆ ಒಳಗಿನ ಆಂತರಿಕ ಕಲಹದ ನಿಮಿತ್ತ ಕಲಾವಿದರ ಮೇಲಿನ ಕೋಪಕ್ಕನ ಸಿಟ್ಟಿಗೆನೆ ಕಲಾವಿದರು ಏನೋ ದ್ರೋಹ ಮಾಡಿದ್ರು ಅಂತ ಒಂದು ಟಿಪ್ಪಣಿ ಬರ್ಕೊಂಡಿದ್ರು ಅವರು. ಅದನ್ನು ನೋಡಿದೆ. ಸರ್, ನಾನು ಅವಾಗ ಒಂದು ಪತ್ರ ಬರೆದೆ. ತಕ್ಷಣ ಎಲ್ಲ ಪತ್ರಿಕೆಗಳ ಸಂಪಾದಕರಿಗೆ ಪತ್ರ ಬರೆಯುವಂಥದ್ದು ನಮ್ದು ಹವ್ಯಾಸ ಇತ್ತು. ಚಾಳೆ ಅಂತ ಅನ್ಬೋದು ನಮ್ಮ ಇದ್ರೊಳಗೆ. ಅಂದರೆ ಆವಾಗ ಆ ಸಂಸ್ಕೃತಿ ಇತ್ತು. ಇವತ್ತು ಹೆಂಗೆ ಯೂಟ್ಯೂಬ್ ಸಂಸ್ಕೃತಿ ಅಂತಂದು ಅವಾಗ ಪತ್ರ ಸಂಸ್ಕೃತಿ ಅಂತ ಒಂದಿತ್ತು, ಭಾಳ ದೊಡ್ಡ ಪ್ರಮಾಣದಲ್ಲಿತ್ತು. ಆವಾಗ ನನಗೆ ಅದು ಪ್ರತಿ ದಿವಸ ನಾವು ಪತ್ರ ಬರಿತಿದ್ದೆ. ಹಂಗೆ ಇವ್ರಿಗೊಂದು ಪತ್ರ ಬರೆದೆ.
ಯಾಕಂದ್ರೆ ಸಪ್ಪೆ ಕಾಣ್ತಿತ್ತಲ್ಲ ಹೌದು, ಪತ್ರಿಕೆ. ಹೌದು. ಭಾಳ ದೊಡ್ಡ ದೊಡ್ಡ ಕಲಾವಿದರು ತೆಗೆದಂಥ ಫೋಟೋಗ್ರಫಿನ ಅದರಲ್ಲಿ ಹಾಕ್ತಿದ್ರು. ಫೋಟೋಗ್ರಫಿ ಏನೋ ನೀಲು ಪತ್ರಿಕೆ, ನೀಲು ಅಂತ ಪತ್ರಿಕೆಗಳಿಗೆ ಅವ್ರು ಹಾಕ್ತಿದ್ರು. ಅದನ್ನು ನೋಡಿ ಏನಾಯಿತು ಅಂತಂದರೆ ಅದು ಸ್ವಲ್ಪ ನ್ಯೂಡ್ ಆಗಿರ್ತಿತ್ತು, ಸ್ವಲ್ಪ ನೋಡೋಕ್ಕೆ ಏನೋ ಇದು ಕಾಣ್ತಿರಲಿಲ್ಲ. ಆದರೆ ನನಗೇನಿಸ್ತು, ಸರ್ ನೀವು ಮನಸ್ಸು ಮಾಡಿದರೆ ಎಂತೆಂಥ ಕಲಾವಿದರು ಬಂದು ನಿಮಗೆ ಚಿತ್ರ ಬರೆದು ಕೊಡ್ತಾರೆ. ಯಾವುದೋ ಯಾವುದೋ ಒಬ್ಬ ಕಲಾವಿದರ ಮೇಲಿನ ಕೋಪಕ್ಕೆ ಚಿತ್ರ ಪ್ರಿಂಟ್ ಮಾಡೋದು ಬಿಟ್ಟರೆ ಹೆಂಗೆ? ಏನೋ ಓದುಗನಿಗೆ ನಿರಾಶೆ ಆಗ್ತದೆ. ಓದುಗ ಒಂದು ನೆಲೆಯಲ್ಲಿ ಏನೋ ನಿರೀಕ್ಷೆ ಮಾಡಿರ್ತಾನೆ, ಏನೋ ಅದು ನೋಡೋಕೆ ಚೆನ್ನಾಗಿರಲ್ಲ, ನೀವು ಮಾಡಿ ಅಂತಂದೇಳಿ ನಾನು ಪತ್ರ ಬರ್ತಿದ್ದೆ. ವೆರಿ ನೆಕ್ಸ್ಟ್ 5ನೇ ದಿವಸ ನನಗೆ ಲಂಕೇಶಿಂದ ಒಂದು ಪತ್ರ ಬಂತು. ಅವಾಗ 5ನೇ ದಿವಸಕ್ಕೆ ಲಂಕೇಶಿಂದ ಒಂದು ಪತ್ರ ಬಂತು. ನಾನು ಅವಾಗ ಸವಣೂರು ಲೈಬ್ರರಿಗೆ ಅಲ್ಲಿ ಕೆಲಸ ಮಾಡ್ತಾಯಿದ್ದೆ. ಅಂದರೆ ಇಲ್ಲಿ ಇದು ಗಜನಹಳ್ಳಿಯಿಂದ ಸವಣೂರಿಗೆ ಟ್ರಾನ್ಸ್ಫರ್ ಆಗಿತ್ತು. ಕೆಲಸ ಮಾಡ್ತಿದ್ದೆ. ನನಗೆ ಬೆವರು ಕಿತ್ತೋಯ್ತು, ಯಾಕಂದರೆ ಲಂಕೇಶ್ ಅಂದರೆ ಗೊತ್ತು ಎಲ್ಲರಿಗೂ. ಅವರು ಒಂದು ಏನು ಅಂತಂದರೆ ಪ್ರತಿಪಾದನೆ ಮಾಡುವಂಥ ರೀತಿ, ಅವರು ವರದಿಗಾರಿಕೆ, ಅವರು ಏನು ಅಂತಂದರೆ ಬರಹದ ತಾಕತ್ತು ಎಂಥದ್ದು ಅಂತಂದರೆ ಎಂತೆಂಥ ರಾಜಕಾರಣಿಗಳು ಹೆದರ್ತಿದ್ದರಿ. ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಏನು ಆ ಪತ್ರಿಕೆ ಅಂದರೆ ಅಷ್ಟು ಎಲ್ಲಿ ಏನು ನಮ್ಗೆ ಬಂದ್ಬಿಡ್ತದೋ ಅಂತ ಕುತೂಹಲಕಾರ ತರಿಸ್ತಿದ್ರು. ಅವು ದೊಡ್ಡ ಪ್ರಸಾರ ಇರುವಂಥ ಪತ್ರಿಕೆ ಅದು. ನಾನು ಲೈಬ್ರರಿ ಅಟೆಂಡರು, ಏನು ಅವ್ರಿಗೆ ಹಿಂಗೆ ಪತ್ರ ಬರೆದ್ಬಿಟ್ಟಿನಿ. ವೆರಿ ನೆಕ್ಸ್ಟ್ ಪತ್ರ ಬರೆದ್ರೆ ನನಗೆ ಹೆಂಗೆ ಆಗ್ಬಿಡ, ನಾನು ಏನು ಮಾಡಿದೆ ನಾನು ಅಂತ ನನಗೆ ಒಂಥರ ಆಗೋಯ್ತು. ಕೈ ನಡುಕೊಂತ ಪತ್ರ ಬಿಚ್ಚಿದೆ. ಏನು ಸ್ವಲ್ಪ ಒಂದು 3-4 ಸಾಲಿನ ಪತ್ರ. ಪ್ರೀತಿಯ ಪುಂಡಲೀಕ, ನನಗೆ ಯಾವುದೇ ಕಲಾವಿದರ ಮೇಲೆ ಕೋಪವಿಲ್ಲ. ಏನು ಇನ್ನೂ ಒಂದು ಏನು ಮಾಡಿದ್ದೆ ಅಂದರೆ, ಪ್ರತಿ ಪತ್ರ ಬರೆಯುವಾಗ ಇಂಗ್ಲೆಂಡ್ನಲ್ಲಿ ಹಿಂದಿನ ಪೇಜಲ್ಲಿ ಒಂದು ಚಿತ್ರ ಬರೆಯುವ ಅಭ್ಯಾಸ ಇತ್ತು ನನಗೆ. ಯಾರಿಗೇ ಪತ್ರ ಬರೆದ್ರು ಚಿತ್ರ ಒಂದು ಚಿತ್ರಕ್ಕೊಂದು ಜಾಗ ಇಟ್ಕೊಂಡಿರ್ತಿದ್ದೆ. ಈ ನವಿಲ್ಗೇರಿ ಆ ಥರ ಒಂದು ಚಿತ್ರ ಬರೀ ಸುಮ್ಮನೆ ನಂದೇ ಅಂತ ಒಂದು ಸ್ಟೈಲು ಚಿತ್ರ ಬರಿತಿದ್ದೆ. ಎಲ್ಲ ದೀಪಾವಳಿ ಶುಭಾಶಯ ಬರಿಬೇಕಾತಂದ್ರೆ, ನಂತರ ಏನು ಯುಗಾದಿ ಶುಭಾಶಯ ಬರಿಬೇಕು ಅಂತಂದ್ರೆ, ಹೊಸ ವರ್ಷ ಶುಭಾಶಯ ಬರಿಬೇಕಾತಂದ್ರೆ, ಬೀಗರು ಬಿಜ್ರು ಗೆಳೆಯರು ಗೆಳತಿಯರು ಇವರೆಲ್ಲ ನನ್ನ ಪತ್ರ ನಿರೀಕ್ಷೆ ಮಾಡ್ತಿದ್ರು. ಅಂದರೆ ಪ್ರತಿಯೊಂದರಲ್ಲಿ ಚಿತ್ರ ಇರ್ತಿತ್ತು. ಅದು ನಾನು ಸಾಹಿತ್ಯದ ಬಳಗ ಭಾಳ ದೊಡ್ಡದ್ರಿ ನಂದು. ಸಾಹಿತ್ಯದ ಬಳಗ ಭಾಳ, ಯಾಕಂದ್ರೆ ಈ ಸಾಹಿತ್ಯವನ್ನು ಓದೋದ್ರಿಂದ ಅವ್ರ ಪುಸ್ತಕಗಳನ್ನು ಓದಿ ಅದ್ರ ಬಗ್ಗೆ ಪ್ರತಿಕ್ರಿಯೆ ಬರೆಯೋದು, ಬೇರೆ ಬೇರೆ ಕೃತಿಗಳನ್ನ ಓದಿ ಅದ್ರ ಬಗ್ಗೆ ಪ್ರತಿಕ್ರಿಯೆ ಬರೆಯೋದು, ಆ ಥರ ಮಾಡಿ ಈಗ ಲಂಕೇಶ್ಗೆ ಪತ್ರ ಬರೆಯುವಾಗಲೂ ಒಂದು ಚಿತ್ರ ಬರೆದಿದ್ದೆ. ಅದು ಅವ್ರಿಗೆ ಮನಸ್ಸು ಸೆಳೆದ್ಬಿಡುತ್ತೆ. ನಿಮ್ಮ ಚಿತ್ರ ನೋಡಿದೆ, ಬಹಳ ಸಂತೋಷವಾಯಿತು. ಇನ್ನು ಮೇಲೆ ನನ್ನ ಪತ್ರಿಕೆಗೆ ಏನು ತುಂಟಾಟ ಮತ್ತು ನಿಲುವಿಗಾಗಿ ಸಂಬಂಧಿಸಿದಂಗೆ ನೀವು ಚಿತ್ರ ಬರೆಯಿರಿ ಅಂತ ಪತ್ರ ಬಂತು. ನನಗೆ ಹೆಂಗೆ ಆಗ್ಬಿಡ ಅವಾಗ, ನಾನು ಅಲ್ಲಿವರೆಗೂ ಕಲಾವಿದ ಅಲ್ಲ. ಆಸಕ್ತಿ ಇತ್ತು, ಅದು ಬೇರೆ. ಆಸಕ್ತಿ ಇರೋದು ಬೇರೆ. ಕಲಾವಿದ ಅಲ್ರಿ, ಎಂತೆಂದು ಏನೇನೋ ಕಲ್ತೇನೇನೋ, ಅದು ಬೆಂಗಳೂರು ಅಂತ ಇದರಲ್ಲಿ ಎಂತೆಂಥ ಕಲ್ತಂಥ ಕಲಾವಿದರು ಇರ್ತಾರೆ. ಅವ್ರನ್ನೆಲ್ಲ ಬಿಟ್ಟು ನನಗೆ ಇದು ಕೊಟ್ಟರು. ನಾನು ಹೆಂಗೆ ಬರಿಬೇಕಪ್ಪ ಇವ್ರಿಗೆ, ನೀಲು ಪದ್ಯಕ್ಕೆ ಮತ್ತು ತುಂಟಾಟಕ್ಕೆ ಸಂಬಂಧಿಸಿದಾಗಿ ಚಿತ್ರ ಬರೀರಿ ಅಂತ ಬರೆದ್ರು. ಅಷ್ಟೇ ಅಲ್ಲ, ಆ ಪತ್ರದ ಜೊತೆ ಒಂದು ಚೆಕ್ ಇಟ್ಟಿದ್ರು, 500 ರೂಪಾಯಿದ್ದು. 500 ರೂಪಾಯಿ ಚೆಕ್ ಇಟ್ಟಿದ್ರು. ಆ ಚೆಕ್ಕು ಅವಾಗ ನನಗೆ ಲೈಬ್ರರಿಯಲ್ಲಿ 490 ರೂಪಾಯಿ ಸಂಬಳ. ಇವರು ತಿಂಗಳಿಗೆ 500 ರೂಪಾಯಿ ಕೊಡ್ತೀನಿ ಅಂತಾರೆ, ಚಿತ್ರ ಬರೀ ಅಂತಾರೆ. ಡಬಲ್ ಪೇಮೆಂಟು. ಯಾಕೆ ಕಲೆ ಬಗ್ಗೆ ಆಸಕ್ತಿ ಬರಬಾರ್ದು? ಆಸಕ್ತಿ ಇತ್ತು, ಅದು ಗರಿಗೆ ಎದುರು. ಅಲ್ಲಿವರೆಗೆ ವ್ಯಂಗ್ಯಚಿತ್ರ ಬರೀತಿದ್ದೆ ನಾನು ಅಷ್ಟೇ ಅಂದ್ಕೊಂಡು. ನಾನು ಸ್ವಲ್ಪ ದಿಕ್ಕು ತೋಚದಂಗಾಗಿ ಸವಣೂರಿಂದ ಗಜನಹಳ್ಳಿಗೆ ಬಂದೆ.
ಇಲ್ಲಿ ನಮ್ಮ ಗುರುಗಳು ಕೆಂಚರೆಡ್ಡಿ ಅಂತ ಒಬ್ಬರು ಇದ್ದಾರೆ, ಬಸವರಾಜ್ ಕೆಂಚರೆಡ್ಡಿ ಅಂತಂದು. ಅವರು ಭಾಳಷ್ಟು ಏನೋ ಈ ಸಾಹಿತ್ಯದ ಅಭ್ಯಾಸಿಗಳು ಮತ್ತು ನೀವು ಆಗಲೇ ಕೇಳಿದ್ರಿ ಎಡಪಂಥೀಯ ಬಲಪಂಥೀಯ, ಎಡಪಂಥೀಯ ಧೋರಣೆ ಉಳ್ಳಂಥ ಇವರವರು. ಆದರೆ ಅದ್ರ ಜೊತೆಗೆ ಕಲೆಯ ಬಗ್ಗೆ ಅಪಾರ ಪ್ರೀತಿಯನ್ನು ಇಟ್ಕೊಂಡವರು ಅಂಥವರು ಮತ್ತು ರಷ್ಯನ್ ಲಿಟ್ರೇಚರ್ ಬಗ್ಗೆ ಭಾಳ ಪ್ರೀತಿ ಇರುವಂಥವ್ರು. ಅವ್ರ ಹತ್ರ ಬಂದೆ, ಸರ್ ಈಗ ನನಗೆ ಹಿಂಗೆ ಪತ್ರ ಬಂದುಬಿಟ್ಟೈತಿ, ಏನು ಮಾಡಲಿ ಗೊತ್ತಾಗಲ್ದು ಅಂದ್ಕೊಳ್ಳೋ ತೆಗೆದು ನೋಡಿದರು. ಅದೇನು ದೊಡ್ಡ ವಿಷಯ ಬರ ಅಂತಂದು. ಇಲ್ಲ ಸರ್ ನನಗೆ ಬಾ ಅಂತ ಯಾಕಂತಂದು ಅವ್ರ ಮನೇಲೆ ಅವತ್ತು ಊಟ ಮಾಡಿಸಿದ್ರು. ಊಟ ಮಾಡಿಸಿ ಸಂಜೆ ಮುಂದೆ ಗುಡ್ಡ ಹತ್ತಿದ್ವು. ಗುಡ್ಡ ನಮ್ಮ ಗುಡ್ಡ ಹತ್ತಿದ್ವು. ನೋಡ ಏನು ಚಿತ್ರ ಅಂದರೆ ಇನ್ನೇನು ಅಲ್ಲ, ನಮ್ಮ ಮನಸ್ಸಿನೊಳಗೆ ಏನಿರ್ತೈತಿ ಅದನ್ನು ಕಾಣೋದೇ ಚಿತ್ರ. ಮನಸ್ಸಲ್ಲಿರೋದು ಕಾಣೋದೇ ಚಿತ್ರ. ಲಂಕೇಶ್ಗೆ ಏನು ಬೇಕಪ್ಪ, ಅವು ಏನು ಬಯಸ್ತಾನ, ಸುಮ್ಮನೆ ಸ್ಟಡಿ ಮಾಡು, ಹೇಳು ನನಗೆ. ನೋಡು, ಬೆಟ್ಟ, ಈ ಆಕಾಶ, ಗುಡ್ಡ, ಒತ್ತಿಕಟ, ಹಕ್ಕಿ, ಪ್ಯಾರ್ಲಿ ಗಿಡ, ಅವ ಇದು ಅಲ್ಲಿ ಸುತ್ತಮುತ್ತ ಇನ್ನೆಲ್ಲ ನೋಡು. ಸೂರ್ಯಾಸ್ತ ಆಗತ್ತಿತ್ತು ನೋಡಿ, ಸೂರ್ಯ ಮುಳುಗಕತ್ತಾನ. ಈಗ ಒಂದು ಮನೆ ಕೆಂಪು ಬಣ್ಣ ಕಾಣಕ್ಕೆ, ಮಧ್ಯಾಹ್ನ ಮಠ ಇದಕ್ಕೆ ಕಾಣ್ತೀವಿ, ಉರಿತಿರ್ತಾನೆ. ಅದು ಮುಂಜಾನೆ ಒಂಥರ ಇರ್ತೈತಿ. ಇದು ಹಿಂಗೆ ಬಣ್ಣ ಕಂಡಂಗೆ ನಾವು ಬದುಕನ್ನು ಬೇರೆ ಬೇರೆ ರೀತಿಯಿಂದ ನೋಡ್ಬೇಕು. ಮತ್ತು ಅದು ಮನಸ್ಸಿಗೆ ಒಂದು ಏನೋ ಮೂಡುತ್ತಲ್ಲ, ಅದನ್ನು ಮೂಡಿಸ್ಬೇಕು. ಅದೇ ಚಿತ್ರ ಇನ್ನೇನೈತಿ ಅಂತ ನನಗೆ ಹುರಿದುಂಬಿಸಿದ್ರು. ಮತ್ತು ಅವ್ರ ಹತ್ರ ಅವಾಗ ಸುದ್ದಿ ಸಂಗಾತಿ ಅನ್ನುವಂಥ ಒಂದು ಪತ್ರಿಕೆ ಬರ್ತಾಯಿತ್ತು. ಅದರಲ್ಲಿ ಸುದೇಶ್ ಮಹಾನ್ ಅನ್ನುವಂಥ ಒಬ್ಬ ಕಲಾವಿದ ಇದ್ದ, ಅವ ಚಿತ್ರ ಬರೀತಾ ಇದ್ದ. ಅವನ ಗೆರೆಗಳನ್ನು ನನಗೆ ತೋರಿಸಿದ್ರು. ಇವನ ಗೆರೆಗಳು ಮತ್ತು ನನ್ನ ಥಾಟಿಗೂ ನಾನು ಗೆರೆ ಎಳೆಯೋ ಸ್ಟೈಲು ಸ್ವಲ್ಪ ಚೇಂಜ್ ಇದ್ದರೂ ಕೂಡ ಥಾಟ್ ಒಂದೇ ಆಗಿತ್ತು. ಅದು ನನಗೆ ಖುಷಿ ಆಯಿತು. ಆ ಒಂದಿಷ್ಟು ಪತ್ರಿಕೆಗಳನ್ನ ಕೊಟ್ಟರು, ನೋಡಿ ಈ ಥರ ಫಾಲೋ ಮಾಡುವಂಥ. ಅಂತ ಫಾಲೋ ಮಾಡಲಿಲ್ಲ ನಾನು. ಒಟ್ಟು ಅದನ್ನ ಇಟ್ಕೊಂಡು ನನ್ನದೇ ಅಂತ ಶೈಲಿ ಲಂಕೇಶ್ ಪತ್ರಿಕೆ ಚಿತ್ರ ಬರೆದೆ. ನೆಕ್ಸ್ಟ್ ಒಂದು 2 ದಿವಸದಲ್ಲಿ ಬರೆದೆ. ಅವ್ರದ್ದು ಪತ್ರ ಯಾವಾಗ ಬಂದಿದೆ, ಶುಕ್ರವಾರ ಬಂದಿದೆ. ನನಗೆ ಸೋಮವಾರ ಕಳಿಸಿದ್ದೀನಿ ಪತ್ರ. ಸೋಮವಾರ ಕಳಿಸಿದ್ದೀನಿ. ಶನಿವಾರ ನನಗೆ ಪತ್ರ ಬಂದಿದೆ. ಶನಿವಾರ ಸರ್ ಹತ್ರ ಬಂದೆ. ಬಂದು ಮಾತಾಡಿ ಎಲ್ಲ ಮಾಡಿ ಚಿತ್ರ ಬರೆದು ಕಳಿಸಿದೆ. ಬುಧವಾರ ಪ್ರಿಂಟ್ ಆಗಿದೆ, ಕೈಗೆ ಬಂದಿದೆ. ಕೈಗೆ ತೆಗೆದು ನೋಡಿದರೆ ನಾನು ಕಳಿಸಿದೆ ಅಂತ 6 ಚಿತ್ರಗಳು ಏಕಕಾಲಕ್ಕೆ ಪ್ರಿಂಟ್ ಆಗಿದೆ. 6 ಚಿತ್ರ ಏಕಕಾಲಕ್ಕೆ ಪ್ರಿಂಟ್ ಆಗಿದೆ. ನಾನು ಕಲಾವಿದ ಅಲ್ಲ. ಓ, ಏನು ಚಿತ್ರ ಬರೆಯುವಂಥ ಅವಕಾಶ ಇದಿತ್ತು, ಹವ್ಯಾಸ ಇತ್ತು. ಅಂದರೆ ನಿಲುಪತಿಗಳಿಗೆ ಹೊಂದಿಸಿ ಅವರು ಪ್ರಿಂಟ್ ಮಾಡಿದ್ರು. ಅಲ್ಲಿಂದ ಪ್ರತಿ ತಿಂಗಳ ಲಂಕೇಶ್ ಪತ್ರಿಕೆ ಕಲಾವಿದನಾಗಿ ಗುರುತಿಸಲ್ಪಟ್ಟೆ. ನಾಡಿನಲ್ಲೆಲ್ಲ ಆ ಥರ.